ಸಮಗ್ರ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಈ ಸಂಪ್ರದಾಯ ಅನ್ನುವಂಥದ್ದು ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ತೋರಿಸುವಂತಹ ಕಾರ್ಯಕ್ರಮವೇ ಸಮಗ್ರ ಸಂಸ್ಕೃತಿ. ಹಾಗಾದರೆ ಈ ಸಮಗ್ರ ಸಂಸ್ಕೃತಿ ಅಂದರೆ ನೀವೆಲ್ಲ ಯೋಚನೆ ಮಾಡ್ತಿರ್ತೀರಿ, ಏನಪ್ಪ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಹಬ್ಬ ಹುಣ್ಣಿಮೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕಣ್ಮರೆ ಆಗ್ತಾ ಇದೆ. ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ವಹಿಸುತ್ತೆ? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರಾದಂತಹ ಶ್ಯಾಮ್ ಪ್ರಕಾಶ್ ಗುರುಜಿ ಅವರು ಜಾಯಿನ್ ಆಗಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಎಸ್ ಗುರುಗಳೇ, ನಾವು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ನನಗೂ ಅನ್ನಿಸ್ತಾ ಇರೋದು, ನಮ್ಮ ಮನೆಗಳಲ್ಲೂ ಅಷ್ಟೇ, ಎಲ್ಲೋ ನಮ್ಮ ಅಜ್ಜ ಅಜ್ಜಿ ಅವರು ಫಾಲೋ ಮಾಡ್ತಾ ಇರುವಂಥದ್ದು ಆಚಾರ ವಿಚಾರಗಳಾಗಿರ್ಬೋದು, ಹಬ್ಬ ಹುಣ್ಣಿಮೆಗಳಾಗಿರ್ಬೋದು, ಕೆಲಸದ ಒತ್ತಡ, ಎಲ್ಲರೂ ಕೂಡ ಮನೇಲಿ ಎಲ್ಲರೂ ಕೂಡ ವರ್ಕಿಂಗ್ ವುಮೆನ್ಸ್ ಆಗಿಬಿಟ್ಟಿದ್ದಾರೆ, ಅದನ್ನು ಫಾಲೋ ಮಾಡ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ತುಂಬ ಕಣ್ಮರೆ ಆಗ್ತಿದೆ. ಗುರುಗಳೇ, ಈಗ ಏನು ಹೇಳ್ತೀರಿ? ಫಸ್ಟು ಈ ಸಂಪ್ರದಾಯ ಆಗಿರ್ಬೋದು, ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಾದರೆ. ನಮ್ಮ ಸನಾತನ ಧರ್ಮ ಅನ್ನತಕ್ಕಂಥದ್ದು ಭಾರತ ದೇಶದಲ್ಲಿ ಅನಾದಿ ಕಾಲದಿಂದ ಇರತಕ್ಕಂಥದ್ದು. ಮತ್ತು ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದೇನೆ ನಮ್ಮ ಧಾರ್ಮಿಕ ಆಚಾರ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಪರಂಪರೆ, ಯೋಗ, ಆಯುರ್ವೇದ, ಇಂತಹ ತತ್ಸಂಬಂಧ ವಿಚಾರಗಳಲ್ಲಿ ನಮ್ಮ ಒಂದು ಪರಂಪರೆ ಆಗಲಿ ಆಚಾರ ವಿಚಾರಗಳಾಗಲಿ ಇಡೀ ವಿಶ್ವಕ್ಕೇ ಮಾದರಿಯಾಗಿದೆ. ಮತ್ತು ಪ್ರಪಂಚದ ಎಲ್ಲ ಜನಗಳೂ ಕೂಡ, ಎಲ್ಲ ದೇಶದ ಎಲ್ಲ ಜನಗಳೂ ಕೂಡ ಇವತ್ತು ನಮ್ಮ ಒಂದು ಪರಂಪರೆಗೆ ಮಾರು ಹೋಗ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಅದು ಕೇವಲ ಆಚಾರ ವಿಚಾರ ಅಷ್ಟೇ ಅಂತಲ್ಲ. ಇವತ್ತಿನ ಲೈಫ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನಾವು ಏನು ಹೇಳ್ತೀವಿ, ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ನೀವು ಸಾವಿರಾರು ವರ್ಷಗಳ ಕೆಳಗೆ ನಾವು ಎಕ್ಸ್ಕವೇಷನ್ಸ್ ಎಲ್ಲ ಮಾಡಿದಾಗ ಎಷ್ಟೋ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ನಾವೇ ನೋಡ್ತಾ ಇರ್ತೀವಿ, ನಮ್ಮಲ್ಲಿ ಬಹಳ ಹಿಂದೆಯೇ ಲ್ಯಾಪ್ಟಾಪ್ ಇತ್ತು, ಮೊಬೈಲ್ ಇತ್ತು, ಕಂಪ್ಯೂಟರ್ ಇತ್ತು, ಅಥವಾ ಇನ್ಯಾವುದೋ ಎಲೆಕ್ಟ್ರಾನಿಕ್ ಮೀಡಿಯಾಗಳಿತ್ತು. ಈ ಥರದ್ದೆಲ್ಲನೂ ಕೂಡ ನಮಗೆ ಇತ್ತೀಚೆಗೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಜನಗಳಿಗೆ. ಹಾಗಾದರೆ ಏನು ಇವೆಲ್ಲನೋ ಬರೀ ನಮ್ಮಲ್ಲಿ ಆಚಾರ ವಿಚಾರಗಳು ಅಷ್ಟೇ ಅಲ್ಲದೇ ಈ ಒಂದು ವೈಜ್ಞಾನಿಕ ಒಂದು ಸ್ತರದಲ್ಲಿಯೂ ಕೂಡ ಬಹಳ ಉತ್ತುಂಗದಲ್ಲಿ ಇದ್ವಿ ನಾವು ಅನ್ನೋದಕ್ಕೂ ಕೂಡ ಅನೇಕ ಕುರುಹುಗಳು ಸಿಗತ್ತೆ. ವಿಶೇಷವಾಗಿ ಖಗೋಳಶಾಸ್ತ್ರದಲ್ಲಂತೂ ಇವತ್ತಿನ ನಾಸಾ ವಿಜ್ಞಾನಿಗಳೇ ಕೂಡ ನಿಬ್ಬೆರಗಾಗಿ ಹೋಗಿದ್ದಾರೆ. ಎಷ್ಟೋ ವಿಚಾರ ಇವಾಗ ಪಂಚಾಂಗದ ಸಿಸ್ಟಮ್ಮು ಮತ್ತು ಈ ಗ್ರಹಣಗಳು ಯಾವಾಗ ಆಗುತ್ತೆ ಅನ್ನೋದನ್ನು, ಮುಂದಕ್ಕೆ ಎಷ್ಟು ವರ್ಷಗಳಲ್ಲಿ ಗ್ರಹಣ ಎಷ್ಟಾಗುತ್ತೆ ಅನ್ನೋದನ್ನು ಲೆಕ್ಕ ಹಾಕಬೇಕಾದ್ರೆ ಈ ನಾಸಾ ವಿಜ್ಞಾನಿಗಳು ಎಷ್ಟೋ ಸತಿ ಕೆಲವು ಸತಿ ಈ ಒಂದು ಭಾರತೀಯ ಪಂಚಾಂಗವನ್ನು ಇವತ್ತಿನ ಒಂದು ಲೈಫ್ ಸ್ಟೈಲ್ನಲ್ಲಿ ಅನುಸರಿಸ್ತಾರೆ ಅಥವಾ ಅದನ್ನು ಮಾರು ಹೋಗ್ತಾರೆ ಅಂತ ಕೆಲವು ಜಾಲತಾಣಗಳು ಕೂಡ ರಿಪೋರ್ಟ್ ಮಾಡಿವೆ. ಹಾಗಾಗಿ ಏನಾಗುತ್ತೆ ಅಂದರೆ ಇವೆಲ್ಲವನ್ನೂ ನೋಡಿದಾಗ ಕೇವಲ ಒಂದು ವೈಜ್ಞಾನಿಕ ದೃಷ್ಟಿಕೋನ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಧಾರ್ಮಿಕ ಆಚಾರ ವಿಚಾರಗಳೇ ಆಗಲಿ, ಆಧ್ಯಾತ್ಮಿಕ ಋಷಿ ಪರಂಪರೆನೇ ಆಗಲಿ, ಇವೆಲ್ಲವೂ ಕೂಡ ಇಡೀ ಪ್ರಪಂಚದ ಎಲ್ಲ ದೇಶದ ಎಲ್ಲ ಜನಗಳಿಗೂ ಎಲ್ಲ ಮತದವರಿಗೂ ಮಾದರಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾದರೆ ಏನಿದೆ ನಮ್ಮಲ್ಲಿ ಆ ಥರ ಧರ್ಮ ಆಚಾರ ವಿಚಾರ? ಯಾಕೆಂದರೆ ನಾವು ಒಂದು ಶುಭ ಕೆಲಸವನ್ನು ಯಾವುದನ್ನೇ ಮಾಡಬೇಕಾದರೂ ಕೂಡ ಮೊದಲನೇದಾಗಿ ದೀಪವನ್ನು ಬೆಳಗ್ತೀವಿ ನಾವು. ದೀಪಂ ಜ್ಯೋತಿ ಪರಂ ಬ್ರಹ್ಮ, ದೀಪಂ ಜ್ಯೋತಿ ಪರಂತಪಃ, ದೀಪೋ ಹರತಿ ಪಾಪಾನಿ ಪ್ರಾತಃ ದೀಪಂ ನಮೋಸ್ತುತೆ ಅಂತ ಹೇಳಿ, ಯಾವತ್ ಕರ್ಮ ಸಮಾಪ್ತಿಸ್ಯ ತಾವತ್ವಂ ಸ್ವಸ್ಥರೋ ಭವ ಅಂತ ಹೇಳಿ, ಕೆಲಸ ಆಗೋ ತನಕ ನಮಗೆ ಯಾವುದೇ ರೀತಿಯಾದಂತಹ ಅಪಶಕುನಗಳನ್ನು ಕೊಡದೇ ಇರೋ ರೀತಿಯಲ್ಲಿ ದೀಪ ಚೆನ್ನಾಗಿ ಬೆಳಗ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಏನು ಇದರ ಸಿಂಬಾಲಿಸಮ್ಮು ಅಂದರೆ, ದೀಪ ಅನ್ನತಕ್ಕಂಥದ್ದು ಪರಂಜ್ಯೋತಿ ಸ್ವರೂಪ. ಆ ಜ್ಯೋತಿ ಸ್ವರೂಪನೇ ನಮ್ಮಲ್ಲಿ ನಮ್ಮ ದೇಹದ ಒಳಭಾಗದಲ್ಲೂ ಕೂಡ ಅಂತರಾತ್ಮದಲ್ಲಿ ಇರತಕ್ಕಂಥದ್ದು. ಎಕ್ಸ್ಟ್ರಾವರ್ಟಾಗಿ ನೋಡಿದಾಗ ನಾವು ಆಚೆ ಪ್ರಪಂಚದ ಬಾಹ್ಯ ಪ್ರಪಂಚದಲ್ಲಿ ನಾವು ದೀಪವನ್ನು ನೋಡ್ತೀವಿ. ಅದನ್ನೇ ನಾವು ಕಣ್ಮುಚ್ಚಿ ಒಳಗಡೆ ನೋಡೋಕೆ ಹೋಯ್ತು ಅಂದರೆ ಒಳಗಡೆ ಆ ಒಂದು ಪರಂಜ್ಯೋತಿ ಸ್ವರೂಪವನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಎಲ್ಲವನ್ನೂ ಕೂಡ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸನಾತನ ಋಷಿ ಪರಂಪರೆ. ಋಷಿ ಅಂದರೆ ಇನ್ನೇನೂ ಇಲ್ಲ. ಈ ನಮ್ಮ ಸಾಯಣಾಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, ಋಷಯೋ ಮಂತ್ರದ್ರಷ್ಟಾರೋ ಜ್ಞಾನದ್ರಷ್ಟಾರೋವ. ಯಾವುದೋ ಒಂದು ಮಂತ್ರಗಳನ್ನು ಅಥವಾ ಜ್ಞಾನವನ್ನು ಯಾವುದೋ ವಿಚಾರಧಾರೆಗಳನ್ನು ಯಾರು ತಮ್ಮ ತಪಶಕ್ತಿಯಿಂದ ಕಂಡುಕೊಳ್ತಾರೆ
ಅವರು ಋಷಿಗಳು. ಇವತ್ತಿಗೂ ಋಷಿಗಳೆಲ್ಲ ಇದ್ದಾರೆ, ಹಿಮಾಲಯದಲ್ಲೂ ಇದ್ದಾರೆ, ಬೇರೆ ಬೇರೆ ಜಾಗಗಳಲ್ಲೂ ಇದ್ದಾರೆ, ನಿಮ್ಮ ಮಧ್ಯದಲ್ಲೂ ಇದ್ದಾರೆ, ಸಿಟಿನಲ್ಲೂ ಇದ್ದಾರೆ. ಆದರೆ ಯಾರಿಗೂ ಗೊತ್ತಾಗಲ್ಲ. ಅವರ ಅಂತರಂಗದ ಸಾಧನೆ ಆ ಥರ ಇರುತ್ತೆ. ಆ ಅಂತರಂಗದ ಸಾಧನೆ ಅನ್ನೋದು ಏನಿದೆ, ಆ ಸಾಧನೆಗೆ ಇಡೀ ಪ್ರಪಂಚ ತಲೆಬಾಗ್ಸೋದು ನಮ್ಮ ದೇಶದ ಪರಂಪರೆಗೆ, ಆಚಾರ ವಿಚಾರಗಳಿಗೆ. ಹಾಗಾದರೆ ಏನಿದೆ ಆಚಾರ ವಿಚಾರಗಳು ಅಂತ ನೋಡ್ತು ಅಂದರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಏನು ಹೊಸ ವರ್ಷ ಬರ್ತಾ ಇದೆ, ಡಿಸೆಂಬರ್ 31 ಆದಮೇಲೆ ಜನವರಿ 1. ಕ್ಯಾಲೆಂಡ್ರು ನಾವು ಬದಲು ಮಾಡ್ತೀವಿ ಹೊರತು ಪ್ರಾಕೃತಿಕವಾಗಿ ಏನೂ ಅಂಥ ಚೇಂಜಸ್ ನಮಗೆ ಕಾಣೋದಿಲ್ಲ. ಅದೇ ನೀವು ಯುಗಾದಿ ಟೈಮಲ್ಲಿ ನೀವು ಇವಾಗ ಆಗಿ ನೆಕ್ಸ್ಟು ಯುಗಾದಿ ಬರುತ್ತೆ ಅಂದಾಗ ಎಲ್ಲ ಕಡೆ ಮಾವಿನ ಚಿಗುರಾಗಲಿ ಇನ್ನೊಂದಾಗಲಿ ಎಲ್ಲವೂ ಕೂಡ ನಮಗೆ ಹೊಸದಾಗಿ ಕಾಣುತ್ತೆ, ಚಿಗುರು ಒಡೆಯುತ್ತೆ, ಮತ್ತು ಸೀಸನ್ ಚೇಂಜ್ ಆಗುತ್ತೆ. ಇದೆಲ್ಲವನ್ನು ನಾವು ಅಬ್ಸರ್ವ್ ಮಾಡಿದಾಗ ನಮ್ಮ ಋಷಿಮುನಿಗಳು ಶಾಸ್ತ್ರವನ್ನು ಬರೆದಿರ್ತಕ್ಕಂಥವರು ಎಷ್ಟು ಆ್ಯಪ್ಟಾಗಿ ಬರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಇದು ಬಹಳ ಇಂಪಾರ್ಟೆಂಟ್, ನಮಗೆ ಬೇಕಾಗಿರುತ್ತೆ. ಆಚಾರ ಅಂದಾಗ ನಮಗೆ ಇಲ್ಲಿ ಆಚಾರ ಪ್ರಥಮೋ ಧರ್ಮ ಅಂತ ನಾವು ಹೇಳ್ತೀವಿ. ಶ್ರುತಿ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಏತತ್ ಚತುರ್ವಿಧಂ ಪಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ ಅಂತ ಮನು ಹೇಳ್ತಾನೆ. ಹಾಗಾಗಿ ನಮಗೆ ಒಂದು ಧರ್ಮವನ್ನು ಆಚರಣೆ ಮಾಡಬೇಕು ಅಂದರೆ ವೇದ, ಸ್ಮೃತಿ, ಪುರಾಣ, ಆಚಾರ ವಿಚಾರಗಳು ಇವೆಲ್ಲವೂ ಕೂಡ ನಾವು ನೋಡಬೇಕಾಗತ್ತೆ. ಇದೆಲ್ಲದ ಆಧಾರದ ಮೇಲೆ ಮಾಡಬೇಕು. ಹಾಗಾದರೆ ನಾವು ಏನು ಮಾಡ್ತೀವಿ? ಮುಖ್ಯವಾಗಿ ನಮ್ಮಲ್ಲಿ ಹೇಳ್ತಕ್ಕಂಥದ್ದೇನೆ ಆಚಾರ ವಿಚಾರಗಳು ಅಂದರೆ ಯಾವುದೇ ರೀತಿ ಇವತ್ತಿನ ಜನಕ್ಕೆ ಅರ್ಥವಾಗಬೇಕು ಅಂದರೆ ಕಾಯ ವಾಚ ಮನಸ್ಸ ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡದೆ ಯಾವುದನ್ನು ಆಚರಣೆ ಮಾಡ್ತೀವಿ ಅದು ಧರ್ಮ. ಬಹಳ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಯಾಕೆ ಅಂದರೆ 19 ಪುರಾಣಗಳನ್ನು ಕೂಲಂಕಷವಾಗಿ 12 ವರ್ಷಗಳ ಕಾಲ ದಿನಕ್ಕೆ 8ರಿಂದ 10 ಗಂಟೆಗಳ ಕಾಲ ಅಧ್ಯಯನ ಮಾಡಿದವನು ನಾನು. ಅಷ್ಟು ಸುದೀರ್ಘವಾದಂತಹ ಅಧ್ಯಯನ ಸಂಶೋಧನೆಯಲ್ಲಿ ನಾನು ಮತ್ತು ಈ ಸ್ಮೃತಿಗಳು 58 ಸ್ಮೃತಿಗಳಿದೆ. ಆ ಋಷಿಗಳು ಬರೆದಿರ್ತಕ್ಕಂತಹ ಹೆಚ್ಚು ಕಮ್ಮಿ 55ರಿಂದ 60 ಸಾವಿರ ಶ್ಲೋಕಗಳು ಪ್ಲಸ್ ಗದ್ಯ ಭಾಗ ಸೇರಿಕೊಳ್ಳುತ್ತೆ. ಅದಷ್ಟನ್ನು ಸಂಶೋಧನೆ ಮಾಡಿ ಬರಿತಾ ಇದ್ದೀನಿ ನಾನಿವಾಗ. ಇದೆಲ್ಲವನ್ನೂ ನಾವು ನೋಡಿದಾಗ ಮತ್ತು ಇತಿಹಾಸ, ರಾಮಾಯಣ, ಮಹಾಭಾರತ ಈ ಥರದನ್ನೆಲ್ಲ ನೋಡಿದಾಗ ನಮಗೆ ಧರ್ಮ ಅಂದರೆ ಏನು ಅಂದರೆ ಇನ್ನೊಬ್ಬರಿಗೆ ಯಾವುದು ತೊಂದರೆ ಉಂಟು ಮಾಡೋದಿಲ್ಲ, ನಾವು ಮಾಡ್ತಕ್ಕಂತಹ ಕರ್ಮದಿಂದ ಇನ್ನೊಬ್ಬರಿಗೆ ಯಾವುದು ತೊಂದರೆ ಉಂಟಾಗೋದಿಲ್ಲ, ಮತ್ತು ಯಾವುದು ಭಗವಂತನ ಕಡೆಗೆ ಪಾಸಿಟಿವ್ ಕಡೆಗೆ ಕರ್ಕೊಂಡು ಹೋಗುತ್ತೆ, ಇದು ಧರ್ಮ ಅಷ್ಟೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಸಿಂಪ್ಲೆಸ್ಟಾಗಿ ಹೇಳಬೇಕು ಅಂದರೆ ಇಂತಹ ಧರ್ಮವನ್ನು ನಾವು ಅನಾದಿ ಕಾಲದಿಂದ ಒಂದು ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಅದು ಸಂಪ್ರದಾಯದಲ್ಲೂ ಇದೆ, ಶಾಸ್ತ್ರದಲ್ಲೂ ಇದೆ. ಶಾಸ್ತ್ರ ಅಂದರೆ ಇನ್ನೇನೂ ಇಲ್ಲ, ಋಷಿಮುನಿಗಳು ಮಾಡಿರ್ತಕ್ಕಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್. ಇದು ಮಾಡಬೇಕು, ಇದು ಮಾಡಬಾರ್ದು. ನಾವು ಶಾಸ್ತ್ರದಲ್ಲಿ ವಿಧಿ ನಿಷೇಧ ಅಂತ ಟೆಕ್ನಿಕಲ್ಲಾಗಿ ಕರಿತೀವಿ. ವಿಧಿ ಅಂದರೆ ಡೂಸು, ನಿಷೇಧ ಅಂದರೆ ಡೋಂಟ್. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇವಾಗ ಮಂಗಳವಾರ ಶುಕ್ರವಾರ ಹೊತ್ತು ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ತೀವಿ ನಾವು. ಇದೆಲ್ಲನೂ ಸಣ್ಣ ಪುಟ್ಟ ವಿಚಾರಗಳು ಇವೆಲ್ಲನೂ. ಶುಕ್ರವಾರದತ್ತು ಕಸಾನ ತೆಗೆದು ಸಾಯಂಕಾಲ ಆಚೆ ಹಾಕಬಾರ್ದು ಅಂತ ಹೇಳ್ತೀವಿ. ಏನಿದೆಲ್ಲ ಸಿಂಬಲ್ ನಮಗೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಜನಗಳಿಗೆ ಹೇಳ್ತು ಅಂದರೆ ದೇ ಥಿಂಕ್ ಇಟ್ ಈಸ್ ಅಬ್ಸರ್ಡ್. ಏನಪ್ಪ ಏನೇನೋ ಹೇಳ್ತಾ ಇದ್ದಾರೆ ಅನ್ನೋ ಥರ ಅನ್ನಿಸ್ಬಿಡುತ್ತೆ ಅವ್ರಿಗೆಲ್ಲ. ಯಾವುದೋ ಸತ್ತಾಗ ಮನೆ ಮುಂದೆ ಬೆಂಕಿ ಹಾಕ್ತಾರೆ. ಇವತ್ತೆಲ್ಲ ಸುಮ್ಮನೆ ಯಾವ್ಯಾವುದೋ ಕಟ್ಟಿಗೆ ತಂದು ಹಾಕ್ತಾರೆ. ಹಳೆ ಕಾಲದಲ್ಲಿ ನೀವು ನೋಡ್ತಂದ್ರೆ ಬೆರಣಿ ಹಾಕ್ತಾಯಿದ್ರು. ಯಾತಕ್ಕೆ? ಆ ಹಸುವಿನ ಸೆಗಣಿ ಒಣಗಿದ ಮೇಲೆ ಬೆರಣಿ ಹಾಕ್ತಕ್ಕಂಥದ್ದು. ಅದನ್ನು ನಾವು ಅಗ್ನಿಸ್ಪರ್ಶ ಮಾಡ್ತು ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ಸುತ್ತಮುತ್ತದಲ್ಲಿ ಇರ್ತಕ್ಕಂಥ ಏರಿಯಾಗಳಲ್ಲೆಲ್ಲನೂ ಅದನ್ನು ನಿವಾರಣೆ ಮಾಡುತ್ತೆ. ಇದೆಲ್ಲವನ್ನು ತಿಳ್ಕೊಂಡಿದ್ದ ಒಂದು ಕಲಶಕ್ಕೆ ಮಾವಿನ ಸೊಪ್ಪು ಹಾಕ್ತೀವಿ ನಾವು. ಮಾವಿನ ಸೊಪ್ಪನ್ನು ಯಾಕೆ ಹಾಕ್ತೀವಿ? ಆ ಮಾವಿನ ಸೊಪ್ಪು ಹಾಕ್ತು ಅಂದರೆ ಅದರೊಳಗಿರ್ತಕ್ಕಂಥ ಗುಣಗಳೆಲ್ಲ ಆ ಒಂದು ತಾಮ್ರದ ಕಲಶದಲ್ಲಿ, ಬಂಗಾರದ ಕಲಶದಲ್ಲಿ, ಬೆಳ್ಳಿ ಕಲಶದಲ್ಲಿ ಇಳ್ಕೊಳ್ಳುತ್ತೆ. ಆ ನೀರನ್ನು ನಾವು ಸೇವನೆ ಮಾಡ್ತು ಅಂದರೆ ಅನೇಕ ರೋಗಗಳು ನಿವಾರಣೆ ಆಗುತ್ತೆ, ಇನ್ಕ್ಲೂಸಿವ್ ಆಫ್ ಡಯಾಬಿಟೀಸ್. ಬೇವಿನ ಸೊಪ್ಪನ್ನು ಹಾಕ್ತೀವಿ ನಾವು, ಬೇವಿನ ಚಿಗುರನ್ನು ಹಾಕ್ತೀವಿ, ಅದೆಲ್ಲವೂ ಸತ್ವ ಅಲ್ಲಿ ಇಳ್ಕೊಳ್ಳುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಹೇಳಿದ್ರೆ ಯಾವುದೇ ವಿಚಾರಗಳನ್ನಾಗಲಿ ಡೈರೆಕ್ಟಾಗಿ ನಾವು ಜನಗಳಿಗೆ ಹೇಳ್ತು ಅಂದರೆ ಮಾಡಲ್ಲ. ಅದಕ್ಕೇನು ಮಾಡ್ತಾರೆ ಋಷಿಮುನಿಗಳು? ಒಂದು ದೇವರವನ್ನು ಪರಿಕಲ್ಪನೆ ಇಟ್ಟರು, ಮತ್ತು ಇನ್ನೊಂದು ಕಡೆ ಅದು ಪಾಸಿಟಿವ್ ಎನರ್ಜಿ, ಇನ್ನೊಂದು ಕಡೆ ಇವಾಗ ನೆಗೆಟಿವ್ ಎನರ್ಜಿಗೆ ದೆವ್ವ ಅನ್ನೋ ಪರಿಕಲ್ಪನೆ ಇಟ್ಟರು. ಹೀಗೆಲ್ಲ ಇರುತ್ತೆ ಕೆಲವೆಲ್ಲನೂ. ಹಾಗೆ ಹೇಳಿದಾಗ ಅದು ಅಟ್ಲೀಸ್ಟ್ ಒಂದು ಭಯಕ್ಕೆ, ಪಾಸಿಟಿವ್ಗೋ ನೆಗೆಟಿವ್ಗೋ ಯಾವುದೋ ಒಂದು ಆಸೆಗೋ ಭಯಕ್ಕೋ ಮಾಡ್ತಾರೆ. ಇದೆಲ್ಲವೂ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಯಾವತ್ತೂ ಕೂಡ ಅಷ್ಟೇ ನೀವು ನಮ್ಮ ಒಂದು ಸನಾತನ ಧರ್ಮದ ಆಚಾರ ವಿಚಾರಗಳು ಹೆಚ್ಚು ಕಮ್ಮಿ ಎಲ್ಲ ಅಂತ ಹೇಳ್ಬೋದು, ಆದರೂ ಕೂಡ 99%
ಒಂದಲ್ಲ ಒಂದು ತಾರ್ಕಿಕವಾದಂತಹ ಹಿನ್ನೆಲೆ ಅಥವಾ ಉದ್ದೇಶದಿಂದನೇ ಹೊರಟಿರ್ತಕ್ಕಂಥದ್ದು. ದೆರ್ ಈಸ್ ಒನ್ ಆರ್ ದಿ ಅದರ್ ಲಾಜಿಕಲ್ ರೀಸನ್ ಆರ್ ಪರ್ಪಸ್ ಫಾರ್ ಆಲ್ಮೋಸ್ಟ್ ಆಲ್ ಡೀಡ್ಸ್ ವಾಟ್ ವಿ ಡೂ ಇನ್ ಅವರ್ ಸನಾತನ ಧರ್ಮ. ನಾವು ಏನು ಮಾಡಿದ್ರೂ ಕೂಡ ಅಷ್ಟೇ, ಎಲ್ಲದಕ್ಕೂ ಕೂಡ ಇವಾಗ ಏಕೋ ಅಧ್ವಾನಂ ನಗಚ್ಚೇತ ಅಂತ ಹೇಳುತ್ತೆ. ಯಾವತ್ತು ನೈಟ್ ಟೈಮಲ್ಲಿ ಒಬ್ಬನೇ ಟ್ರಾವೆಲ್ ಮಾಡಬಾರ್ದು. ಶಾಸ್ತ್ರ ಬರೆದ ಕಾಲದಲ್ಲಿ ಕೆಲವು ಇದೆ. ಇವತ್ತಿನ ಲೈಫ್ ಸ್ಟೈಲಿಗೆ ನಾವು ಚೇಂಜಸ್ಸು ಮಾಡ್ಕೋಬೇಕಾಗಿದೆ ಕೆಲವೆಲ್ಲ. ಆ ಚೇಂಜಸ್ ಮಾಡೋದೇ ಬಹಳ ಕಷ್ಟ ಆಗಿರ್ತಕ್ಕಂಥದ್ದು ಮತ್ತು ಒಂಥರ ದೊಡ್ಡ ಟಾಸ್ಕ್ ಅದು. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಚೇಂಜ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಧರ್ಮಶಾಸ್ತ್ರ ಬರೆದಿದ್ದು ಕಲಿಯುಗದ ಪ್ರಾರಂಭಕ್ಕೆ, ಕಲಿಯುಗಕ್ಕೆ ಅಂತ 5125 ವರ್ಷ ಆಗೋಯ್ತು ಆಲ್ರೆಡಿ ಬರೆದು. ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಯಾರೂ ಚೇಂಜಸ್ಸನ್ನು ಮಾಡಿಲ್ಲ. ಈಗ ನಾನು ಕೂತ್ಕೊಂಡು ಮಾಡೋದಕ್ಕೆ ಹೊರಟಿದ್ದೀನಿ, ಮಾಡ್ತಾ ಇದ್ದೀನಿ ಆಲ್ರೆಡಿ. ಒಂದು ಪಾಸ್ಟ್ 10-15 ಇಯರ್ಸ್ ಸುಮಾರನ್ನು ಅಧ್ಯಯನ ಮಾಡಿದ ಮೇಲೆ ಇವತ್ತಿನ ಲೈಫ್ ಸ್ಟೈಲ್ಗೆ ಯಾವ್ಯಾವುದನ್ನು ಹೇಗೆ ಚೇಂಜ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹಳೆ ಕಾಲದಲ್ಲಿ ಮನೆ ಮೇಲೆ ಕೂತ್ಕೊಂಡು ದೇವ್ರ ಪೂಜೆಯನ್ನು ಮಾಡ್ತಾಯಿದ್ರು. ಇವತ್ತು ಎಷ್ಟೋ ಜನಕ್ಕೆ ಬ್ಯಾಕ್ ಪೇಯ್ನ್ ಇರುತ್ತೆ, ಇನ್ನೇನೋ ಇರುತ್ತೆ, ಮಾಡೋಕ್ಕಾಗಲ್ಲ. ಆವಾಗ ನಾನು ವಾಸ್ತು ನೋಡೋಕ್ಕೆ ಹೋಗ್ತೀನಿ ಎಲ್ಲ ಕಡೆ. ಅವಾಗ ನಾನೇನು ಮಾಡ್ತೀನಿ ಅಂದರೆ ದೇವ್ರ ಮನೆ ಕಟ್ಟೆನೇ ಹೈಟ್ ಮಾಡಿಸ್ಬಿಡ್ತೀನಿ 3 ಅಡಿಗೆ. ನೀವು ಚೇರ್ ಮೇಲೆ ಕೂತ್ಕೊಂಡು ನೆಮ್ಮದಿಯಾಗಿ ಮಾಡಿ ಪೂಜೆನ. ನೀವು ಕೆಳಗೆ ಕೂತ್ಕೊಂಡು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅಯ್ಯೋ ಅಪ್ಪ ಅಂತ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋ ಬದಲು ಬಿ ಕಂಫರ್ಟಬಲ್. ನೀವು ಕಂಫರ್ಟಬಲಾಗಿ ಕೂತ್ಕೊಳ್ಳಿ, ಚೇರೋ ಸ್ಟೂಲೋ ನಿಮಗೆ ಯಾವುದು ಕಂಫರ್ಟೋ ಅದ್ರ ಮೇಲೆ ಕೂತ್ಕೊಂಡು ಶ್ರದ್ಧೆಯಿಂದ ಮಾಡಿ. ಕರ್ಮ ಶ್ರದ್ಧೆ ಇರಬೇಕು. ನಿಮಗೆ ಇಂಟ್ರೆಸ್ಟೇ ಇಲ್ಲ, ಪ್ರೀತಿನೇ ಇಲ್ಲ, ಭಕ್ತಿನೇ ಇಲ್ಲ ಅಂದರೆ ಮಾಡಲೇಬೇಡಿ. ನಾನು ಇಡೀ ನಮ್ಮ ಸಮಗ್ರ ನ್ಯೂಸ್ ವಾಹಿನಿ ಮುಖಾಂತರ ಎಲ್ರಿಗೂ ಹೇಳೋದೇನು ಅಂದರೆ, ನಿಮಗೆ ನಂಬಿಕೆ ಇದ್ದರೆ, ಶ್ರದ್ಧೆ ಇದ್ದರೆ, ಭಕ್ತಿ ಇದ್ದರೆ, ಗೌರವ ಇದ್ದರೆ, ಪ್ರೀತಿ ಇದ್ದರೆ ಮಾಡಿ. ಯಾವ ಕರ್ಮಾನ ಬೇಕಾದ್ರೂ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಯಾವುದನ್ನು ಬೇಕಾದ್ರೂ ಮಾಡಿ. ನೀವು ಇಲ್ಲವ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಮನೇಲಿ ಹೊಸ ಕಾರ್ ತೊಗೊಂಡಿದ್ದೀವಿ ಅಥವಾ ಯಾವುದೋ ಒಂದು ಹೊಸ ನೆಕ್ಲೆಸ್ ತೊಗೊಂಡಿದ್ದೀವಿ, ಜನಕ್ಕೆ ತೋರಿಸೋದು ಹೇಗೆ? ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಎಲ್ರಿಗೂ ತೋರಿಸೋದು. ಇದು ಮಾಡಬಾರ್ದು. ನಾವು ಆಡಂಬರಕ್ಕೆ ಇವತ್ತಿನ ಜನ ಈ ಥರ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂದರೆ, ನಮ್ಮ ಮನೆಗೆ ಕಾರ್ ತೊಗೊಂಡಿದ್ದೀವಿ ಹೊಸದು, ಎಲ್ಲರೂ ಗೊತ್ತಾಗೋದು ಹೇಗೆ? ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಬೋದು, ಆದರೆ ಎಲ್ಲರೂ ನೋಡಲ್ಲ ಅದನ್ನು. ಸೊ ಕರೀತು ಅಂದರೆ ಊಟಕ್ಕೆ ಅಂದಾಗ ದೇವ್ರ ಪೂಜೆ ಮಾಡ್ದಂಗೂ ಆಗುತ್ತೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತೀವಲ್ಲ, ಹಾಗೆ ಪೂಜೆ ಮಾಡ್ದಂಗೂ ಆಗುತ್ತೆ. ಎಲ್ಲರನ್ನೂ ಕರೆಸಿ, ನೋಡಿ ನಾನು ಹೊಸ ನೆಕ್ಲೆಸ್ ತೊಗೊಂಡೆ, ಬಳೆ ತೊಗೊಂಡೆ, ಕಾರ್ ತೊಗೊಂಡ್ವಿ, ಇನ್ನೇನೋ ಈ ಥರದ್ದು ಬೇಕಾದಷ್ಟು ಇರುತ್ತೆ. ಸೊ ಈ ಆಡಂಬರಗಳು, ಶೋ ಆಫ್ ಅಂತ ಏನು ಕರಿತೀವಿ, ಆದಷ್ಟು ಈ ಶೋ ಆಫ್ಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಕೊಟ್ಟಿರೋದು ಭಗವಂತನೇ ನಿಮಗೆ. ಐಶ್ವರ್ಯ ಅನ್ನೋ ಪದ ಇದೆಯಲ್ಲ ಸಂಸ್ಕೃತದಲ್ಲಿ, ಐಶ್ವರ್ಯ ಅನ್ನೋ ಪದದ ಅರ್ಥನೇ ಈಶ್ವರಾತ್ ಆಗತಂ ಇತಿ ಐಶ್ವರ್ಯಂ. ಭಗವಂತನಿಂದ ನಮಗೆ ಬಂದಿರತಕ್ಕಂಥದ್ದು ಅಂತ. ಕೊಡೋದಕ್ಕೆ ಎಷ್ಟೊತ್ತು ಬೇಕಾಗಿದೆ, ಕಿತ್ಕೊಳ್ಳೋಕ್ಕೆ ಎಷ್ಟೊತ್ತು ಬೇಕಾಗಿದೆ ದೇವರು. ಹಾಗಾಗಿ ಭಗವಂತ ಕೊಟ್ಟಿರೋದನ್ನು ನೀವು ವಿನಯಪೂರ್ವಕವಾಗಿ ಬಳಸಿ. ಅದನ್ನು ಅಹಂಕಾರ ಬೇಡ. ಯಾವುದನ್ನು ನಾನೇ ಮಾಡ್ತಿದ್ದೀನಿ ಅನ್ನೋ ಅಹಂಕಾರಗಳು, ಯಾವುದೇ ಕರ್ಮವನ್ನೇ ಮಾಡಿ ನೀವು ಖಂಡಿತವಾಗಲೂ ಬೇಡ. ಶ್ರದ್ಧೆಯಿಂದ ವಿನಯಪೂರ್ವಕವಾಗಿ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಮಾಡಿ, ಮಾವಿನ ಸೊಪ್ಪಿನ ತೋರಣ ಕಟ್ತೀವಿ. ಮಾವಿನ ಸೊಪ್ಪಿನ ತೋರಣ ಕಟ್ಟ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ನಾನು ಆವಾಗಲೇ ಹೇಳ್ದಂಗೆ ಮಾವಿನ ಸೊಪ್ಪಲ್ಲಿ. ಅದಕ್ಕೋಸ್ಕರ ಇವತ್ತು ಅದನ್ನು ಹೋಗಿ ಎಲ್ಲ ಪ್ಲಾಸ್ಟಿಕ್ಕನ್ನು ಕಟ್ತಾರೆ. ಪ್ಲಾಸ್ಟಿಕ್ಕಲ್ಲಿ ನಿಮಗೇನು ಸಿಗುತ್ತೆ? ಏನು ಸರ್ವಂ ಪ್ಲಾಸ್ಟಿಕ್ ಮಯಂ ಅನ್ನೋ ಥರ ಆಗೋಗಿದೆ ಇವಾಗ. ಹಾಗಾಗಿ ಇದು ಯಾವುದಕ್ಕೂ ಬರೋದಿಲ್ಲ. ನೀವು ಏನೇ ಮಾಡೋದಿದ್ರು ಕೂಡ ದಯವಿಟ್ಟು ನಾನು ಎಲ್ರಿಗೂ ಹೇಳೋದು ಒಂದೇ, ನೀವು ಒರಿಜಿನಲ್, ಗೊತ್ತಾಗ್ತಿದೆಯಾ? ಮತ್ತೆ ಹೇಳ್ತೀನಿ ಇನ್ನೊಂದು ಸತಿ, ಒರಿಜಿನಲ್ ಒಂದು ಪ್ರಾಡಕ್ಟ್ಸ್ಗಳನ್ನು ತೊಗೊಂಬನ್ನಿ. ಏನನ್ನೇ ತನ್ನಿ ನೀವು. ಡೂಪ್ಲಿಕೇಟ್ಗಳನ್ನು, ಆರ್ಟಿಫಿಷಿಯಲ್ನ ದಯವಿಟ್ಟು ತರಬೇಡಿ. ಯಾವುದನ್ನು ಏನು ಮಾಡಬೇಕು ಅದನ್ನೇ ಮಾಡಬೇಕು. ಮನೇಲಿ ಇವಾಗ ನನ್ನದೇ ಯೂಟ್ಯೂಬ್ ಚಾನಲ್ ಬೇಕಾದಷ್ಟು ಹೇಳಿದ್ದೀನಿ ನಾನು ವಿಚಾರಗಳನ್ನು. ಕಾಂಟ್ರವರ್ಷಿಯಲ್ ಟಾಪಿಕ್ಸ್ಗಳನ್ನೆಲ್ಲ ತೊಗೊಂಡು ನಾನು ಹೇಳಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತು ಅಂದರೆ ಗೊತ್ತಾಗುತ್ತೆ ಜನಕ್ಕೆ. ಬರೀ ಕಾಂಟ್ರವರ್ಷಿಯಲ್ ಟಾಪಿಕ್ಸೇ ತೊಗೊಳ್ಳೋದು. ನನ್ನ ಸಮಾಜದಲ್ಲಿ ಏನು ಕಾಂಟ್ರವರ್ಸಿ ಇರುತ್ತೆ ಅಥವಾ ಜನ ಯಾವುದೋ ಕಡೆಗೆ ತಪ್ಪಿನ ಕಡೆಗೆ ಮಾರು ಹೋಗ್ತಾ ಇರ್ತದೆ, ಇದು ಸರಿಯಲ್ಲ, ಇದು ತಪ್ಪು, ಇದು ಸರಿಯಾದ ಕ್ರಮ, ಮಾರ್ಗ, ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಪ್ರತಿಯೊಂದಕ್ಕೂ ಶಾಸ್ತ್ರ ಕೊಟೇಶನ್ಸ್ ಕೊಟ್ಟು ಹೇಳಿರ್ತೀನಿ ನಾನು. ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಕೂಡ ಅಷ್ಟೇ ಯಾವುದೇ ಕರ್ಮವನ್ನು ಮಾಡಬೇಕು ಅಂದರೆ ತಿಳಿದಿರೋರ ಹತ್ರ ಕರೆಕ್ಟಾಗಿ ತಿಳ್ಕೊಳ್ಳಿ. ಗೊತ್ತಿಲ್ಲದೆ ಇರೋರ ಹತ್ರ, ಅರ್ಧಂಬರ್ಧ ಗೊತ್ತಿರೋರ ಹತ್ರ, ಅಥವಾ ಸಮಾಜನ ಮಿಸ್ಗೈಡ್ ಮಾಡತಕ್ಕಂಥ ಜನಗಳಿರ್ತಾರೆ ತುಂಬ ಜನ. ಇವತ್ತು ಯೂಟ್ಯೂಬ್ ಚಾನಲ್ಗಳು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು, ಫೇಸ್ಬುಕ್ಕು ಈ ಥರದೊಳಗೆಲ್ಲ ಹೆಚ್ಚು ಕಮ್ಮಿ ಸುಮಾರು ಫೇಕ್ ನ್ಯೂಸ್ಗಳು ಬರೋಕ್ಕೆ ಶುರು ಆಗೋಗಿದೆ. ಹಾಗಾಗಿ ಫೇಕ್ ಪೀಪಲ್ಲು, ಫೇಕ್ ಸ್ಕಾಲರ್ಸು, ಫೇಕ್ ನ್ಯೂಸು ಇವೆಲ್ಲ ಶುರು ಆಗೋಗಿದೆ. ಅದರಿಂದ ಜಸ್ಟ್ ಬಿ ವೇರ್ ಆಫ್ ಸಚ್ ಥಿಂಗ್ಸ್. ಅಂಥದ್ರಿಂದ ದೂರ ಇದ್ದು ನೀವು ಲೈವಾಗಿ ಹೋಗಿ ಫೋನಲ್ಲಿ ಮಾತಾಡೋದಾಗಲಿ, ವಿಡಿಯೋ ಕಾಲ್ ಮಾಡೋದಾಗಲಿ, ಇದನ್ನೆಲ್ಲ ಬಿಟ್ಟು ಒಬ್ಬ ವ್ಯಕ್ತಿ, ಒಬ್ಬ ಪಂಡಿತ ಕೂತಿದ್ದಾನೆ ಅಂದರೆ ಅವನ ಮುಂದೆ ಲೈವಾಗಿ ಕೂತ್ಕೊಳ್ಳಿ.
ಅವನಿಂದ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ನಿಮಗೂ ಟ್ರಾನ್ಸ್ಫರ್ ಆಗುತ್ತೆ. ಅದು ಇದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಆರಾ ಕಾನ್ಸೆಪ್ಟ್ ಏನಿದೆ, ಆ ಆರಾನ ಎಲ್ಲರೂ ಕೂಡ ಸಾಧಕರು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರ ಜೊತೆಯಲ್ಲಿ ನೀವು ಕೂತ್ಕೊಳ್ತು ಅಂದರೆ ನಿಮಗೂ ಆ ಒಂದು ಭಾವನೆ ಬರುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಪ್ರಪಂಚಕ್ಕೆ ತುಂಬ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದರೆ ನಿಮ್ಮ ಫುಡ್ ಸ್ಟೈಲನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ಬಹಳ ಹಾಳಾಗೋಗ್ಬಿಟ್ಟಿದೆ ಇವತ್ತಿನ ಫುಡ್ ಸ್ಟೈಲ್. ಇವಾಗ ಹಳೆ ಕಾಲದಲ್ಲಿ ಒಂದು ಕ್ರಮ ಇತ್ತು, ತಿನ್ನೋದಕ್ಕೂ ಕ್ರಮ ಇತ್ತು, ಏನು ತಿನ್ನಬೇಕು ಅನ್ನೋದಕ್ಕೂ ಕ್ರಮ ಇತ್ತು. ಇವತ್ತು ತಿನ್ನೋದಕ್ಕೆ ಸಮಯನೂ ಇಲ್ಲ, ಮತ್ತು ತಿನ್ನೋ ಕ್ರಮನೂ ಗೊತ್ತಿಲ್ಲ ಜನಕ್ಕೆ, ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಆಹಾರಗಳಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳಿದಾಗೇ ಸತ್ವಗುಣದ್ದು, ರಜೋಗುಣದ್ದು, ತಮೋಗುಣದ್ದು ಆಹಾರ, ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರಗಳು ಅಂತ ಇರುತ್ತೆ. ಇವತ್ತು ಮೋರ್ ದ್ಯಾನ್ 90% ಪೀಪಲ್ ತಿಂತಾ ಇರ್ತಕ್ಕಂಥದ್ದೆಲ್ಲ ತಾಮಸಿಕ ಆಹಾರ, ಇಲ್ಲ ರಾಜಸಿಕ. ಸತ್ವಗುಣದ ಆಹಾರನ ತಿಂತಾನೇ ಇಲ್ಲ. ನೀವು ಯಾವ ಥರ ಆಹಾರ ತಿಂತೀರ ನಿಮ್ಮ ಬುದ್ಧಿ ಆ ಥರ ಬೆಳೆಯುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಯಾದೃಶಂ ಭಕ್ಷೇದ್ ಅನ್ನಂ ಬುದ್ಧಿ ಭವತಿ ತಾದೃಶಿ. ಯಾವ ಥರ ಫುಡ್ ತಿಂತೀರ ಆ ಥರ. ಕುರಿ ಬುದ್ಧಿ ನರಿ ಬುದ್ಧಿ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಹಾಗೆ ನೀವು ಯಾವ ಥರ ತಿಂತೀರ ಆ ಥರ ನಿಮ್ಮ ಒಂದು ದೇಹ ಆಗಲಿ ಮನಸ್ಸಾಗಲಿ ಕೆಲಸ ಮಾಡುತ್ತೆ. ನೀವು ತಮೋಗುಣದ ಆಹಾರ ಚೆನ್ನಾಗಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಸತ್ವಗುಣದ ಆಹಾರ ತೊಗೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅನ್ನೋಕ್ಕೂ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ತೊಗೊಳ್ತಕ್ಕಂತಹ ಆಹಾರ ಮೋಸ್ಟ್ ಇಂಪಾರ್ಟೆಂಟು. ನಾನು ಆಹಾರದ ಬಗ್ಗೆನೇ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ಇದೇ ವೇದಿಕೆಯಲ್ಲಿ ಮುಂದಕ್ಕೆ ಮಾತಾಡ್ತೀನಿ ನಾನು ಯಾವಾಗಾದ್ರೂ. ಯಾಕೆಂದರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಗಂಟೆ ಅದೇ ಆಗೋಗುತ್ತೆ ನನಗೆ. ಬಿಕಾಸ್ ಐ ಹ್ಯಾವ್ ಟಾಟ್ ಫಾರ್ ಆಯುರ್ವೇದಿಕ್ ಡಾಕ್ಟರ್ಸ್ ಫಾರ್ ಸೆವೆರಲ್ ಇಯರ್ಸ್. ಬೇಕಾಷ್ಟು ಜನಗಳಿಗೆ ಆಯುರ್ವೇದಕ್ಕೆ ಪಾಠ ಮಾಡಿದ್ದೀನಿ ನಾನು. ಅದರಿಂದ ಅದ್ರ ಬಗ್ಗೆ ನಾನು ಸಾಮಾನ್ಯ ಮಾತಾಡ್ತಾ ಇರ್ತೀನಿ. ನಿಮ್ಮ ಆಹಾರವನ್ನು, ಫುಡ್ ಸಿಸ್ಟಮನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ನಬೇಡಿ. ನಿಮ್ಮ ದೇಹಕ್ಕೆ ಯಾವುದಾಗತ್ತೆ ಅದನ್ನು ತಿನ್ನಿ. ಆಗ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿತ್ತು ಅಂದರೆ ನೀವು ಏನು ಕೆಲಸ ಮಾಡಬೇಕಾದ್ರೂ ಖುಷಿಯಾಗಿ ಮಾಡ್ತೀರಾ. ಮನಸ್ಸೇ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲ ಯಾತಕ್ಕೆ ಬರುತ್ತೆ ಅಂದರೆ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಧಾರೆಗಳಲ್ಲಿ ಬರುತ್ತೆ ಇವೆಲ್ಲ. ಯಾಕೆ ಅಂದರೆ ಒಂದು ಕರ್ಮ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಮನಸ್ಸು ಚೆನ್ನಾಗಿರಬೇಕು. ನಿಮ್ಮ ಮನಸ್ಸೇ ಚೆನ್ನಾಗಿಲ್ಲ ಅಂದರೆ ನೀವು ಕರ್ಮನೂ ಶ್ರದ್ಧೆಯಿಂದ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನೀವು ಏನೇ ಕೆಲಸ ಮಾಡ್ತಿದ್ರು ಯಾತಕ್ಕೆ ಮಾಡ್ತಿದ್ದೀನಿ ಅನ್ನೋದನ್ನು ತಿಳ್ಕೊಂಡು ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ ವೈ ಆ್ಯಂಡ್ ಹೌ. ವೈ ಅನ್ನೋದು ನಮಗೆ ರೀಸನ್ ಅಥವಾ ಪರ್ಪಸನ್ನು ತಿಳಿಸುತ್ತೆ. ಹೌ ಅನ್ನೋದು ಪ್ರೊಸೀಜರನ್ನು ತಿಳಿಸುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ತಿಳಿಸುವಂಥದ್ದು. ಹೇಗೆ ಮಾಡಬೇಕು ಅನ್ನೋದನ್ನು, ಯಾಕೆ ಮಾಡಬೇಕು ಅನ್ನೋದು ನಮಗೆ ತಿಳಿಸುತ್ತೆ. ಇಂತಿಂಥ ಕಾರಣಗಳಿಂದ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಶಾಸ್ತ್ರಗಳಲ್ಲಿ. ಎದ್ದ ತಕ್ಷಣ ನಾವು ಸ್ನಾನ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಯಾಕೆ ರಾತ್ರಿ ಎಲ್ಲ ಮಲಗಿರ್ತೀವಿ, ಹಾಸಿಗೆ ಮೇಲೆ ಮಲಗಿ ಎದ್ದಾದಮೇಲೆ ದೇಹದಲ್ಲಿ ಜಡತ್ವ ಉಂಟಾಗಿರುತ್ತೆ. ಆ ಜಡತ್ವ ಹೋಗಬೇಕು, ಒಂದು ಆ್ಯಕ್ಟಿವ್ನೆಸ್ ಬರಬೇಕು ಅಂದರೆ ಒಂದು ನೀರು ಮೈ ಮೇಲೆ ಬಿತ್ತಾ ಇದ್ದಂಗೆ ನೀವೇ ಪ್ರತಿಯೊಬ್ಬರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದನ್ನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನಮಗೆ ಏನೋ ಒಂದು ಥರ ಲವಲವಿಕೆ ಉಂಟಾಗತ್ತೆ. ಅದರಿಂದ ನಾವು ಮುಂದಿನ ಕೆಲಸಗಳನ್ನು ಮಾಡೋದಕ್ಕೆ ಅದು ಮನೆ ಎಲ್ಲ ಫಸ್ಟು ದೇವತಾ ಕಾರ್ಯ ಮಾಡಿ. ನೀವು ಮನೆಯಲ್ಲಿ ಯಾವತ್ತೇ ಆಗಲಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮೊದಲನೇದು ಎದ್ದ ತಕ್ಷಣ ಸ್ನಾನಗೃಹಕ್ಕೆ ಹೋಗಿ. ಎದ್ದ ತಕ್ಷಣ ಮೊಬೈಲ್ ನೋಡೋದು, ಟಿ ವಿ ನೋಡೋದಲ್ಲ, ಸ್ನಾನಗೃಹಕ್ಕೆ ಹೋಗಿ. ಅಲ್ಲಿ ಬಾತ್ರೂಮಲ್ಲಿ ಆಫ್ಟರ್ ಟೇಕಿಂಗ್ ಬಾತ್ ಸ್ನಾನ ಆದಮೇಲೆ ದೇವ್ರ ಮನೆಗೆ ಬನ್ನಿ. ದೇವ್ರ ಮನೆ ಅಂತ ನಿಮ್ದು ಇಲ್ಲ ಅಂದರೆ ದೇವ್ರನ್ನ ಎಲ್ಲೋ ಒಂದು ಸಣ್ಣ ಕೋಣೆನಲ್ಲೋ ಒಂದು ಸಣ್ಣ ಗೂಡಲ್ಲೋ ಶೆಲ್ಫಲ್ಲೋ ಇಟ್ಕೊಂಡಿರ್ತೀರ. ಅದಕ್ಕೆ ಶ್ರದ್ಧಾಭಕ್ತಿಯಿಂದ ನಿಮಗೆ ಏನು ಬರುತ್ತೋ ಅದನ್ನು ನೀವು ಮಾಡಿ. ನಿಮ್ಮ ಮನೆ ಸಂಪ್ರದಾಯ, ನಿಮ್ಮ ಧರ್ಮಗಳು ಏನೇನಿರುತ್ತೆ ಅದನ್ನು ಸಂಧ್ಯಾವಂದನೆ ಮಾಡೋದಿದೆ ಸಂಧ್ಯಾವಂದನೆ ಮಾಡಿ, ಜಪ ಮಾಡೋದಿದೆ ಜಪ ಮಾಡಿ. ಇಲ್ಲ ನನಗೇನು ಇಲ್ಲ ಬರೀ ಕೈ ಮುಗಿತೀನಿ ಅಂದರೆ ಕೈ ಮುಗಿದಿ, ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಏನು ಬರುತ್ತೋ ನಿಮಗೆ ಅದನ್ನು ಮಾಡಿ. ಶ್ರದ್ಧೆಯಿಂದ ಒಂದು 5 ನಿಮಿಷ ನೀವು ಮಾಡ್ತು ಅಂದರೆ ಖಂಡಿತವಾಗಲೂ ಭಗವಂತ ನಿಮ್ಮನ್ನು ಹೆಜ್ಜೆಗೂ ಕಾಪಾಡ್ತಾನೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಕಲಿಯುಗದಲ್ಲಿ ಧರ್ಮಾಚರಣೆ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ಮನಗಂಡೇನೆ ಕೃಷ್ಣ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀನು ಒಂದು ಚೂರು ಧರ್ಮವನ್ನು ಮಾಡು, ನಾನು ನಿನ್ನನ್ನು ಕಾಪಾಡ್ತೀನಿ, ದೊಡ್ಡ ಆಪತ್ತಿನಿಂದ ಕಾಪಾಡ್ತೀನಿ. ಸೊ ಹಾಗಾಗಿ ಪ್ರತಿದಿನ ನೀವು ಒಳ್ಳೆಯದನ್ನು ಮಾಡಿ. ನಾವು ಪಶು ಪಕ್ಷಿ ಪ್ರಾಣಿಗಳಿಗೆ ನೀವು ಆಹಾರವನ್ನು ನೀಡಿ. ಜನಾರ್ದನನ ಸೇವೆ ಮಾಡೋದಕ್ಕಿಂತ ಜನಗಳ ಸೇವೆ ಮಾಡಿ. ಜನಗಳ ಸೇವೆನೇ ಜನಾರ್ದನ ಸೇವೆ. ಸರ್ವೀಸ್ ಟು ಹ್ಯೂಮನ್ ಕೈಂಡ್ ಈಸ್ ಸರ್ವೀಸ್ ಟು ಗಾಡ್. ಯಾವತ್ತೂ ತಿಳ್ಕೊಳ್ಳಿ ಅದನ್ನು. ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಅವರ ಕಷ್ಟಕ್ಕೆ ನೀವು ಸಹಾಯ ಮಾಡಿ. ಭಗವಂತ ನಿಮಗೆ ಇನ್ಯಾರನ್ನಾದ್ರೂ ಕಳಿಸಿ ನೀವು ಮಾಡಿರೋ ಸಹಾಯಕ್ಕೆ 10ರಷ್ಟು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ.
ಪಶು ಪಕ್ಷಿಗಳಿಗೆ ಆಹಾರವನ್ನು, ಹಸುವಿಗೆ ಗೋಗ್ರಾಸ, ಹಸುವಿಗೆ ಆಹಾರವನ್ನು ಕೊಡಿ ಪ್ರತಿನಿತ್ಯ, ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡಿ. ಇವೆಲ್ಲವನ್ನೂ ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಧ್ಯಾನ ಮಾಡಿ, ಜಪ ಮಾಡಿ, ದೇವಸ್ಥಾನಕ್ಕೆ ಹೋಗಿ. ಪಾಸಿಟಿವ್ ವೈಬ್ರೇಷನ್ ಅನ್ನೋದು ದೇವಸ್ಥಾನದಲ್ಲಿ ಇರುತ್ತೆ ಯಾವತ್ತೂ ಅಷ್ಟೇ. ಎಲ್ಲ ಒಂದು ಶಾಸ್ತ್ರೀಯವಾಗಿ ಯಾವ ಒಂದು ದೇವಸ್ಥಾನವನ್ನು ಅವರು ಓಪನಿಂಗ್ ಸೆರೆಮನಿ ಅಂತ ಮಾಡಿರ್ತಾರೆ, ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಂದರೆ ಅಂತಹ ಏನು ಬೇಡ, ನೀವು ದೇವಸ್ಥಾನಕ್ಕೆ ಹೋದ ತಕ್ಷಣ ಒಂದು ಗಂಟೆಯನ್ನು ನಾವು ಶಬ್ದ ಮಾಡ್ತೀವಿ. ಗಂಟೆಯ ನಾದ ಏನದು? ಇಟ್ ಈಸ್ ನಥಿಂಗ್ ಬಟ್ ಓಂಕಾರ. ನೀವು ಗಂಟೆ ಶಬ್ದ, ಒಂದು ದೊಡ್ಡ ಗಂಟೆನ ಶಬ್ದ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ಕಿವಿಯಿಂದ ಕೇಳ್ತಾ ಹೋಗಿ ಆ ಓಂ ಅನ್ನೋ ಶಬ್ದ ಹಾಗೇ ನಮಗೆ ದೇಹದ ಒಳಗೆ ಇಳಿಯುತ್ತೆ. ಆ ಓಂ ಅನ್ನೋ ಪಾಸಿಟಿವ್ ವೈಬ್ರೇಷನ್ನು ಬಹಳ ಒಳ್ಳೆಯದು ನಮಗೆ. ನೀವು ನಮ್ಮ ಸನಾತನ ಧರ್ಮ ಒಂದೇ ಅಲ್ಲ, ಯು ಜಸ್ಟ್ ಗೋ ಟು ಬುದ್ಧಿಸ್ಟ್ ಮೊನಾಸ್ಟ್ರೀಸ್ ಆ್ಯಂಡ್ ಅದರ್ ಥಿಂಗ್ಸ್. ಆ ಬುದ್ಧಿಸ್ಟ್ ದೇವಾಲಯಗಳು ಏನಿದೆ ಅಲ್ಲಿ ನೀವು ಹೋಯಿತು ಅಂದರೂ ಕೂಡ ಅವರು ಗಂಟೆನ ಬೇರೆ ರೀತಿಯಲ್ಲಿ ಇಟ್ಟಿರ್ತಾರೆ ಅಷ್ಟೇ. ನಮ್ಮದು ಕಾನ್ಸೆಪ್ಟ್ ಹೀಗೆ ಹೊಡೆಯೋದಿತ್ತು ಅಂದರೆ ಅದು ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಅದು ಸುತ್ತದೆ ಬಿಡ್ತಾರೆ. ಅದು ಒಂದು 10 ಸೆಕೆಂಡು ಆ ಓಂ ಅನ್ನೋ ಶಬ್ದ ಹಾಗೇ ಇಳಿಯುತ್ತೆ. ಅದನ್ನು ಅವರು ಕೂಡ ಕಣ್ಣು ಮುಚ್ಚಿ ಅಂತರಂಗದಲ್ಲಿ ಆಸ್ವಾದಿಸಿ ಮುಂದಕ್ಕೆ ಹೋಗ್ತಾರೆ. ಯಾತಕ್ಕೆ? ದಟ್ ಈಸ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಪಾಸಿಟಿವ್ ವೈಬ್ರೇಷನ್. ಯಾವುದನ್ನೂ ಕೂಡ ಸುಮ್ಮನೆ ಮಾಡಿಲ್ಲ ನಮ್ಮ ಧರ್ಮದಲ್ಲಿ. ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ತಾರ್ಕಿಕವಾದಂತಹ ವೈಜ್ಞಾನಿಕವಾದಂತಹ ಹಿನ್ನೆಲೆ ಮತ್ತು ಉದ್ದೇಶ ಅನ್ನೋದು ಇದೆ. ಇವತ್ತಿನ ಜನಗಳಿಗೆ ಅದು ಗೊತ್ತಿಲ್ಲ ಅಷ್ಟೇ. ಕೆಲವರು ಬ್ಲೈಂಡಾಗಿ ಫಾಲೋ ಮಾಡ್ತಿದ್ದಾರೆ, ಕೆಲವರು ತಿಳ್ಕೊಂಡು ಫಾಲೋ ಮಾಡ್ತಿದ್ದಾರೆ. ಸೊ ತಿಳಿದೇ ಇರ್ತಕ್ಕಂಥದ್ದು ತಿಳ್ಕೊಂಡಿರೋರ ಹತ್ರ ಕೇಳಿ ತಿಳ್ಕೊಂಡು ನೀವು ಏನು ಮಾಡ್ತಿದ್ದೀರ ಅನ್ನೋದನ್ನು ಕೇಳಿ ತಿಳ್ಕೊಂಡು ಮಾಡಿದ್ರೆ ನಿಮಗೂ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾವುದನ್ನೇ ಆಗಲಿ, ಒಂದು ಫುಡ್ ತಿನ್ನಬೇಕಾದ್ರೂ ಅಷ್ಟೇ, ಷಡ್ರಸಗಳನ್ನು ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವುದನ್ನೂ ಆಗಲೇ ಟೂ ಮಚ್ ಈಸ್ ಟೂ ಬ್ಯಾಡ್, ಅತಿ ಸರ್ವತ್ರ ವರ್ಜಯೇತ್. ಎಲ್ಲ ಕಡೆ ಅದನ್ನೇ ಹೇಳಿರ್ತಕ್ಕಂಥದ್ದು. ನೀವು ಸ್ವೀಟ್ ಅಂದ್ಬಿಟ್ಟು ಒಂದೇ ಸತಿಗೆ ನಾನು 1/4 kg ಸ್ವೀಟ್ ತಿಂತೀನಿ ಅನ್ನೋಕ್ಕಾಗಲ್ಲ, ಖಾರ ಅಂದ್ಬಿಟ್ಟು 100 ಗ್ರಾಮ್ ಮೆಣಸಿನ್ಕಾಯಿ ತಿಂತೀನಿ ಅನ್ನೋಕ್ಕಾಗಲ್ಲ. ಯಾವುದೂ ಅತಿ ಆಗಬಾರ್ದು. ಎಷ್ಟು ಪ್ರಮಾಣದಲ್ಲಿ ನೀವು ತೊಗೊಳ್ತೀರೋ ಅಷ್ಟು ನೀವು ಕೂಡ ದೇಹ ಮನಸ್ಸು ಎರಡನ್ನೂ ಆರೋಗ್ಯವಾಗಿ ಇಟ್ಕೊಳ್ತು ಅಂದರೆ ನೀವು ಕೂಡ ಚೆನ್ನಾಗಿರ್ತೀರ. ಆ ಒಂದು ಚೆನ್ನಾಗಿರ್ತಕ್ಕಂಥ ಮನಸ್ಸಿನಲ್ಲಿ, ಚೆನ್ನಾಗಿರ್ತಕ್ಕಂತಹ ದೇಹದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡ್ತು ಅಂದರೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ದೇವರನ್ನು, ನಿಮಗೆ ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳನ್ನು ಸ್ಮರಿಸ್ಕೊಳ್ಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರ ಪದಗಳಲ್ಲಿ ನಾವು ನೋಡ್ತೀವಿ. ಯಾತಕ್ಕೆ ಇದನ್ನು ಹೇಳಿದ್ದಾರೆ? ಅದನ್ನೇ ಅವರು ಎಲ್ಲಿಂದ ಹೇಳಿದ್ದಾರೆ? ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಡೇನೆ ಕನ್ನಡದಲ್ಲಿ ಗುರುವಿನ ಗುಲಾಮನಾಗುವ ತನಕ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳಿಗೆ ಯಾರು ನಿಮ್ಮ ಮನೆಯಲ್ಲಿ ಇರ್ತಾರೆ ಅವರ ಎಲ್ಲರಿಗೂ ಕೂಡ ನೀವು ಒಂದು ಗೌರವವನ್ನು ಕೊಡಿ. ಅದೇ ರೀತಿಯಲ್ಲಿ ಅವರ ಆಶೀರ್ವಾದವನ್ನು ಪಡೀರಿ. ಇವೆಲ್ಲವನ್ನೂ ಮಾಡೋದ್ರಿಂದ ನಿಮಗೆ ಖಡಾಖಂಡಿತವಾಗಿ ಅನುಕೂಲಗಳು ಆಗತ್ತೆ. ಆದಷ್ಟು ಕೂಡ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಒಂದು ಒಳ್ಳೆಯ ಗಳಿಗೆ ಅಥವಾ ಮುಹೂರ್ತ ಅಂತ ಕರಿತೀವಿ, ಆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮಾಡಿ ನೀವು. ಅದು ಬಹಳ ಒಳ್ಳೆಯದು. ಯಾವಾಗಲೂ ಕೂಡ ಮುಹೂರ್ತ ಅನ್ನೋ ಶಬ್ದಕ್ಕೇ ನಮಗೆ ಅರ್ಥ ಏನು ಅಂದರೆ ಮುಹುರ್ಮುಹುತ್ರಾಯತೆ ಇತಿ ಮುಹೂರ್ತಂ. ಯಾವುದು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಪಾಡುತ್ತೋ ಅದನ್ನು ಮುಹೂರ್ತ ಅಂತ ಕರೆಯೋದು. ಇವಾಗ ನೀವು ಮದುವೆ ಮಾಡ್ತಿದ್ದ ಅಂದರೆ ಒಂದು ಮುಹೂರ್ತ ಅಂತ ಹೇಳ್ತಾರೆ, ಗೃಹ ಪ್ರವೇಶ ಅಂದರೆ ಒಂದು ಮುಹೂರ್ತ ಅಂತ ಹೇಳ್ತಾರೆ, ಒಂದು ನಾಮಕರಣ ಮಾಡ್ತೀವಿ ಅಂದರೆ ಒಂದು ಮುಹೂರ್ತ ಅಂತ ಹೇಳ್ತಾರೆ. ಏನು ಹಾಗಾದರೆ ಮುಹೂರ್ತ ಅಂದರೆ ಏನು ಅಂದರೆ ಒಂದು ಮೇಜರ್ ಈವೆಂಟ್ ಇರುತ್ತೆ, ಆ ಈವೆಂಟನ್ನು ಆ ಟೈಮಲ್ಲಿ ಮಾಡಿ ಅಂತ ಅರ್ಥ. ಇವಾಗ ನಾಮಕರಣ ಅಂದರೆ ಮಗುಗೆ ಹೆಸರಿಡ್ತಕ್ಕಂಥದ್ದೇನೆ ಮೇಜರ್ ಈವೆಂಟು. ಆ ಮೇಜರ್ ಈವೆಂಟನ್ನು ಆ ಟೈಮಲ್ಲಿ ಮಾಡಿ. ಯಾವುದೋ ಒಂದು ಪರ್ಟಿಕ್ಯುಲರು ಸರಿಯಾಗಿ ತಿಳಿದಿರ್ತಕ್ಕಂತಹ ಜ್ಯೋತಿಷಿಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಮುಹೂರ್ತ ಅಂದರೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಎ ಟೈಮ್ ಗ್ಯಾಪ್ ಆಫ್ 48 ಮಿನಿಟ್ಸ್ ಅಂತ ಅರ್ಥ. 48 ನಿಮಿಷದ ಮೇಲೆ ನೀವು ಮುಹೂರ್ತನ ಇಡೋ ಹಾಗೆ ಇಲ್ಲ ಶಾಸ್ತ್ರದ ಪ್ರಕಾರ. ಹಾಗಾಗಿ ಅಷ್ಟರ ಒಳಗಿಡಬೇಕು. ಆ ಒಂದು ಟೈಮು ಏನು ನಿಗದಿ, ಅಲ್ಲಿ ರಾಹುಕಾಲ ಆಗಲಿ, ಗುಳಿಕ ಕಾಲ ಆಗಲಿ, ಯಮಗಂಡ ಕಾಲ ಆಗಲಿ, ಅರ್ಧಪ್ರಹರ ಕಾಲ ಆಗಲಿ, ಇದು ಯಾವುದು ಬರ್ಕೂಡ್ದು ಅನ್ನೋದು ಕೂಡ ಇದೆ. ಅದಕ್ಕೆ ಪ್ರಾಚೀನ ಗ್ರಂಥಗಳಲ್ಲಿ ರಾಹುಕಾಲದ ಬಗ್ಗೆ ಉಲ್ಲೇಖ ಬಹಳ ಕಮ್ಮಿ ಇದೆ. ಅನಂತರದಲ್ಲಿ ಬಂದಂತಹ ಗ್ರಂಥಗಳಲ್ಲಿ ನಾವು ಕಾಣಬಹುದು. ಯಾಕೆಂದರೆ ಈ ಗುಳಿಕ ಕಾಲ ಆಗಲಿ, ಯಮಗಂಡ ಕಾಲ ಆಗಲಿ, ಅರ್ಧಪ್ರಹರ ಕಾಲ ಆಗಲಿ, ಇವೆಲ್ಲವೂ ಪ್ರಾಚೀನ ಗ್ರಂಥಗಳಲ್ಲೂ ಸಿಗುತ್ತೆ ನಮಗೆ, ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ. ಆದರೆ ರಾಹುಕಾಲದ್ದು ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ರಾಹುಕಾಲ ಅನ್ನೋ ಕಾನ್ಸೆಪ್ಟಲ್ಲಿ ಸಿಗೋದಿಲ್ಲ ನಮಗೆ. ಹಾಗಾಗಿ ಅನಂತರದ ಗ್ರಂಥಗಳಲ್ಲಿ ಸಿಗುತ್ತೆ. ಈ ಎಲ್ಲ ದುರ್ಮುಹೂರ್ತಗಳನ್ನು ತೆಗೆದು ಯಾವುದೋ ಒಂದು ಶುಭಗಳಿಗೆ ಇರುತ್ತೆ, ಅಮೃತಗಳಿಗೆ, ಲಾಭಗಳಿಗೆ, ಈ ಥರದ್ದೆಲ್ಲ ಇರುತ್ತೆ. ಇಂತಹ ಒಂದು ಗಳಿಗೆನಲ್ಲಿ, ಘಟಿನಲ್ಲಿ ನೀವು ಮುಹೂರ್ತ ಅನ್ನೋದನ್ನು ಇಟ್ಕೊಂಡು ಮಾಡಿ. ಖಡಾಖಂಡಿತವಾಗಿ ಅದು ನಿಮಗೆ ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡುತ್ತೆ.
ಹಾಗಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿ, ನೀವು ಪ್ರತಿನಿತ್ಯದ ನಿತ್ಯದ ಕೆಲಸವನ್ನು ಮಾಡಿ, ನೈಮಿತ್ತಿಕ ಕೆಲಸವನ್ನು ಮಾಡಿ, ಅಂದರೆ ಅಕೇಶನಲ್ ಯಾವುದೋ ಒಂದು ನಾಮಕರಣ ಮಾಡ್ತೀರಾ ಅಥವಾ ಇನ್ನೇನೋ ಮಾಡ್ತೀರಾ, ಚೌಲ ಮಾಡ್ತೀರಾ, ಉಪನಯನ ಮಾಡ್ತೀರಾ, ಗೃಹ ಪ್ರವೇಶ ಮಾಡ್ತೀರಾ. ಗೃಹ ಪ್ರವೇಶ ಮಾಡಿದಾಗಲೂ ಅಷ್ಟೇ ವಾಸ್ತು ಪೂಜೆ ಅನ್ನತಕ್ಕಂಥದ್ದು, ಗಣಪತಿ, ನವಗ್ರಹ, ಮೃತ್ಯುಂಜಯ, ವಾಸ್ತು ಮತ್ತು ನಿಮ್ಮ ಮನೆ ದೇವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು, ಕುಲದೇವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು. ವಾಸ್ತು ಪೂಜೆ ಮಾಡಿದ್ಮೇಲೆ ಗೃಹ ಪ್ರವೇಶದಲ್ಲಿ ಬಲಿ ಹಾಕಬೇಕು. ಯಾತಕ್ಕೆ ಅಂದರೆ ಜನಗಳ ದೃಷ್ಟಿ ಬಿದ್ದಿರುತ್ತೆ. ಎಷ್ಟೋ ಜನ ಕೇಳ್ತಾರೆ ಅದನ್ನೆಲ್ಲ. ಮುಂದಿನ ಸಂಚಿಕೆಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಏನು ದೃಷ್ಟಿ ತಾಕತ್ತಾ ಗುರುಗಳೇ ಅಂತ ಎಷ್ಟೋ ಜನ ನಾನು ಕೇಳ್ತಾರೆ. ಖಂಡಿತವಾಗಿ ತಾಕತ್ತೆ. ಲೈವ್ ಎಕ್ಸಾಂಪಲ್ ನಾನು ಎಷ್ಟೋ ಜನ ನೋಡಿದ್ದೀನಿ. ಕೆಲವು ಸಣ್ಣ ಮಕ್ಕಳುಗಳು ಸ್ವಲ್ಪ ದೊಡ್ಡ ಲೋಟದಲ್ಲಿ ಹಾಲು ಕುಡಿತಿತ್ತಂದ್ರೆ ಬಂದದ್ದು ಕಣ್ಣು ಹಾಕ್ತದೆ. ನೆಕ್ಸ್ಟ್ ಡೇ ಆ ಮಗು ವಾಂತಿ ಮಾಡ್ಕೊಳ್ಳುತ್ತೆ, ಇಲ್ಲ ಇನ್ನೇನೋ ಹುಷಾರು ತಪ್ಪತ್ತೆ, ಇನ್ನೇನೋ. ಯಾತಕ್ಕೆ? ಇವೆಲ್ಲವೂ ದೃಷ್ಟಿ ಪರಿಹಾರ. ಅದಕ್ಕೇನೆ ದೃಷ್ಟಿ ಪರಿಹಾರ ಮಾಡ್ಕೋಬೇಕು ಅಂತಲೂ ಹೇಳ್ತಕ್ಕಂಥದ್ದು. ಮನುಷ್ಯನೂ ದೃಷ್ಟಿ ಪರಿಹಾರ ಮಾಡ್ಕೋಬೇಕು. ಮನುಷ್ಯ ತಾನು ವಾಸ ಮಾಡ್ತಕ್ಕಂತಹ ಮನೆಗೂ ದೃಷ್ಟಿ ಪರಿಹಾರ ಅವಾಗವಾಗ ತೆಗೆಸ್ತಾ ಇರಬೇಕು. ಇವೆಲ್ಲ ಮಾಡೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಹಿನ್ನೆಲೆ ಇದೆ, ಒಂದು ಉದ್ದೇಶ ಇದೆ. ಇದೆಲ್ಲವನ್ನು ಅರಿತುಕೊಂಡು ಮಾಡಬೇಕು. ನಾವು ಸುಮ್ಮನೆ ಮಾಡಲಿಕ್ಕಾಗೋದಿಲ್ಲ ಹಾಗೇ. ಹಾಗಾಗಿ ನೀವು ಯಾವುದೇ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ತೊಗೊಂಡ್ರೂ ಕೂಡ ಅದು ಏನು ಅಂದರೆ, ನಿಮಗೆ ಭಾರತ ದೇಶ ಅನ್ನೋದು ಬಹಳ ದೊಡ್ಡ ದೇಶ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಆಚಾರ ವಿಚಾರಗಳಿದೆ. ಎಲ್ಲವೂ ಕೂಡ ಆ ದೇಶಕ್ಕೆ, ಆ ಕಾಲಕ್ಕೆ, ಆ ಸಂದರ್ಭಕ್ಕೆ ಕರೆಕ್ಟಾಗಿರ್ತಕ್ಕಂಥದ್ದು. ಯಾವಾಗಲೂ ಒಂದೇ ರೀತಿಯಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ. ಹಳೆ ಕಾಲದಲ್ಲಿ ಇವಾಗ ನಮ್ಮ ಮುತ್ತಾತನ ಕಾಲದಲ್ಲಿ ಹೊಲಿದಿರೋ ಬಟ್ಟೆನೇ ಹಾಕ್ಕೊಳ್ತಾ ಇರಲಿಲ್ಲ. ಇವತ್ತು ಹೊಲಿದಿರೋ ಬಟ್ಟೆ ಹಾಕ್ಕೊಳ್ತಾರೆ ಜನ, ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ತಾರೆ, ಇನ್ನೇನೋ ಹಾಕ್ಕೊಳ್ತಾರೆ, ಎಲ್ಲನೂ ಇದೆ. ಹಾಗೆ ಕಾಲಕ್ಕೆ ಜನ ಚೇಂಜ್ ಆಗ್ತಾನೇ ಇರ್ತದೆ. ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಎಲ್ಲದಕ್ಕೂ ಕೂಡ ಅಷ್ಟೇ, ಯಾವ ಕಾಲ, ಯಾವ ಒಂದು ದೇಶ, ಯಾವ ಒಂದು ಸಂದರ್ಭ, ಇದೆಲ್ಲವನ್ನು ನೋಡಿಕೊಂಡು ಆಚಾರ ವಿಚಾರಗಳನ್ನೂ ಕೂಡ ಅವತ್ತವತ್ತಿನ ಲೈಫ್ ಸ್ಟೈಲಿಗೆ ತಕ್ಕಂತೆ ಸ್ವಲ್ಪ ಕೆಲವು ಮಾಡಿಫಿಕೇಷನ್ಸ್ ಮಾಡ್ಕೋಬೇಕಾಗತ್ತೆ. ಬಿಟ್ಟುಬಿಡಿ ಅಂತ ನಾನು ಯಾವತ್ತೂ ಯಾವುದನ್ನು ಹೇಳೋದಿಲ್ಲ. ಅದು ತಾರ್ಕಿಕವಾಗಿ ಇಲ್ಲ ಅಂದರೆ ಬಿಡಿ, ಬೇಡ ಅನ್ನೋ ಹೇಳಲ್ಲ. ತಾರ್ಕಿಕವಾಗಿ ಇದೆ ಅಂದಮೇಲೆ ನಮ್ಮ ಋಷಿಮುನಿಗಳು ಎಲ್ಲವನ್ನೂ ಒಂದು ಲೆಕ್ಕಾಚಾರ ಹಾಕೇ ಮಾಡಿದ್ದಾರೆ. ಆದ್ದರಿಂದ ಅದನ್ನು ಅನುಸರಿಸ್ತಕ್ಕಂಥದ್ದು ನಿಮ್ಮ ಎಲ್ಲರ ಕ್ಷೇಮಕ್ಕೆ ಅನ್ನೋದನ್ನು ನಾವು ಅರ್ಥಕೋಬೇಕು. ಇದು ಬಹಳ ಇಂಪಾರ್ಟೆಂಟು ನಮಗೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಯಾವತ್ತೂ ಕೂಡ ಅಷ್ಟೇ, ಆಚಾರ ಪ್ರಥಮೋ ಧರ್ಮ ಶ್ರುತ್ಯುಕ್ತ ಸ್ಮಾರ್ತ ಏವಚ. ವೇದಗಳ ಶ್ರುತಿ ಅಂದರೆ ವೇದಗಳಲ್ಲಿ ಹೇಳಿರ್ತಕ್ಕಂಥಾಗಲಿ, ಸ್ಮೃತಿಗಳಲ್ಲಿ ಹೇಳಿರ್ತಕ್ಕಂಥಾಗಲಿ, ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಅಂತ ನಾವು ಹೇಳ್ತೀವಿ. ಶ್ರುತಿ ಸ್ಮೃತಿ ಪುರಾಣಗಳು, ವೇದವ್ಯಾಸರು ಬರೆದಿರ್ತಕ್ಕಂತಹ ಪುರಾಣಗಳು, ಮತ್ತು ಇತಿಹಾಸ, ರಾಮಾಯಣ ಮಹಾಭಾರತಾದಿ ಗ್ರಂಥಗಳು ಮತ್ತು ಶಾಸ್ತ್ರ ಗ್ರಂಥಗಳು, ಇವೆಲ್ಲವನ್ನೂ ನಾವು ಕೂಲಂಕಷವಾಗಿ ನೋಡ್ತು ಅಂದರೆ ಎಲ್ಲ ಕಡೆಯೂ ಹೇಳಿರ್ತಕ್ಕಂಥದ್ದು ನಮಗೆ ಒಂದೇ. ನಮ್ಮ ಜೀವನ ಒಂದು ಉನ್ನತ ಮಟ್ಟದಲ್ಲಿ ಹೋಗಬೇಕು. ನಮ್ಮ ಅಲ್ಟಿಮೇಟ್ ಗೋಲ್ ಏನಾಗಿರಬೇಕು ಅಂದರೆ, ಪ್ರತಿಯೊಬ್ಬ ಮನುಷ್ಯನ ಅಲ್ಟಿಮೇಟ್ ಗೋಲ್ ಅನ್ನತಕ್ಕಂಥದ್ದು ಮೋಕ್ಷ ಆಗಿರಬೇಕು. ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತೀವಿ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಡೈರೆಕ್ಟಾಗಿ ಮೋಕ್ಷಕ್ಕೆ ಬನ್ನಿ ಅಂತ ನಾನೇನು ಎಲ್ರಿಗೂ ಹೇಳ್ತಾ ಇಲ್ಲ. ಧರ್ಮದಿಂದ ದುಡ್ಡನ್ನು ಸಂಪಾದನೆ ಮಾಡಿ, ಧರ್ಮದಿಂದ ಅರ್ಥದಿಂದ ಕಾಮ. ನೀವು ಕಾಮ ಅಂದರೆ ಆಸೆ. ನೀವು ಏನು ಧರ್ಮದಿಂದ, ನ್ಯಾಯ ಮಾರ್ಗದಿಂದ, ಸಿನ್ಸಿಯರಾಗಿ, ಆನೆಸ್ಟಾಗಿ ದುಡ್ಡನ್ನು ಸಂಪಾದನೆ ಮಾಡ್ತೀರಾ, ಅದನ್ನು ನೀವು ಒಳ್ಳೆಯ ಕೆಲಸಗಳಿಗೆ ವಿನಿಯೋಗ ಮಾಡಿ. ಧರ್ಮ ಕಾರ್ಯಕ್ಕೆ ನೀವು ದುಡ್ಡನ್ನು ವಿನಿಯೋಗ ಮಾಡ್ತು ಅಂದರೆ, ಖರ್ಚು ಮಾಡ್ತು ಅಂದರೆ, ಅದಕ್ಕೆ ಡಬ್ಬಲ್ಲು ತ್ರಿಬ್ಬಲ್ಲು ಬರುತ್ತೆ. ನಿಮಗೆ ಯೋಚನೆ ಮಾಡಬೇಡಿ. ಕಡಾಕಣೆ ನಮ್ಮ ಶಾಸ್ತ್ರ ಹೇಳುತ್ತೆ, ಬಂದೇ ಬರುತ್ತೆ ಅದು. ಹಾಗಾಗಿ ಹಾಗೆ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ತೃಪ್ತಿ ಅನ್ನೋದನ್ನು ಪಡಿ. ನೀವು ತೃಪ್ತಿ ಅಂದರೆ ಸಂಸ್ಕೃತದಲ್ಲಿ ಅಲಂ ಅಂತ ಅರ್ಥ. ಅಲಂ ಇತ್ಯರ್ಥ ಅಂತ ಶಾಸ್ತ್ರ ಹೇಳುತ್ತೆ. ಸಾಕು, ಇನ್ನು ಬೇಕು ಅನ್ನೋದಕ್ಕೆ ಹಾಕಬೇಕು ಬ್ರೇಕು. ಯಾವಾಗಲೂ ಅದು ಭಾಳ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ಎಷ್ಟೇ ವಯಸ್ಸಾದರೂ ಲಕ್ಷ ದುಡಿಬೇಕು ಅಂತಿರ್ತದೆ, ಲಕ್ಷ ದುಡಿದಾಗತ್ತೆ. ಕೋಟಿ ದುಡಿಬೇಕು ಅಂತಿರ್ತದೆ, ಕೋಟಿ ದುಡಿಯೋದಾಗತ್ತೆ. ಇನ್ನೂ ದೇರ್ ಇಸ್ ನೋ ಎಂಡ್. ನಾನು ವೆನ್ ಐ ವಾಸ್ ಎ ಪ್ರೊಫೆಸರ್, ನಾನು ಯೂಶ್ವಲಿ ಸ್ಟೂಡೆಂಟ್ಸಿಗೆ ಹೇಳ್ತಾ ಇದ್ದೆ, ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಆರ್ ಎಂಡ್ಲೆಸ್ ಅಂತ. ನಾನೇ ಮಾಡಿರ್ತಕ್ಕಂಥ ಪ್ರವರ್ಬ್ ಇದು, ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಆರ್ ಎಂಡ್ಲೆಸ್. ಹಾಗಾಗಿ ಎಲ್ಲವನ್ನೂ ಕೂಡ ಒಂದು ಹಿತವಾಗಿ ಇಟ್ಟುಕೊಂಡು, ಇತಿಮಿತಿಯಲ್ಲಿ ನೀವು ವ್ಯವಹಾರ ಮಾಡಿಕೊಂಡು, ಆಚಾರ ವಿಚಾರಗಳನ್ನು ಬಲ್ಲವರಿಂದ ಕರೆಕ್ಟಾಗಿ ತಿಳ್ಕೊಂಡು ನೀವು ಒಂದು ನಡ್ಕೊಳ್ತು ಅಂದರೆ ಸಮಾಜಕ್ಕೂ ಕ್ಷೇಮ, ನಿಮಗೂ ಕ್ಷೇಮ, ಎಲ್ಲರಿಗೂ ಕ್ಷೇಮ. ಅಹಿಂಸೆಯನ್ನು ಆದಷ್ಟು ಕೂಡ ಅಳವಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ.